SSLC ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕಗಳನ್ನು ಪಡೆದುಕೊಂಡು ರಾಜ್ಯಕ್ಕೆ ರ್ಯಾಂಕ್ ಬಂದಿರತಕ್ಕಂಥ ಚಿಕ್ಕಮಗಳೂರಿನ ಸೈಂಟ್ ಮೇರೀಸ್ ಶಾಲೆಯ ವಿದ್ಯಾರ್ಥಿನಿ ಬೃಂದ ಅವರೀಗ ನಮ್ಮ ಜೊತೆಗಿದ್ದಾರೆ. ನಾವೀಗ ಅವ್ರನ್ನ ಮಾತನಾಡ್ಸೋಣ. ಈಗ SSLCನಲ್ಲಿ 625ಕ್ಕೆ 625 ಅಂಕಗಳನ್ನು ತಗೊಂಡಿದ್ದೀರಿ. ನಿಮ್ಗೆ ಯಾವ ರೀತಿಯಾಗಿ ಸಂತೋಷ ಆಗ್ತಾ ಇದೆ? ಖುಷಿ ಇದೆ ಸರ್. ನನ್ನ ಎಫರ್ಟ್ಸ್ ಹಾಕಿರೋದಕ್ಕೆ ಇವತ್ತು ಸಕ್ಸಸ್ ಸಿಕ್ಕಿದೆ ಅಂತ ತುಂಬ ಖುಷಿ ಇದೆ. ಇವ್ರ ಸ್ಕೂಲಿಂದ ಸಪೋರ್ಟ್, ಮ್ಯಾನೇಜ್ಮೆಂಟಿಂದ, ಟೀಚರ್ಸಿಂದ, ನಮ್ಮ ಅಪ್ಪ ಅಮ್ಮಯಿಂದ ತುಂಬ ಸಪೋರ್ಟ್ ಸಿಕ್ಕಿದೆ. ಅದು ಅವ್ರ ಕನಸು ಇಲ್ಲ ಇವತ್ತು ನನಸಾಗಿದೆ ಅಂತ ಖುಷಿ ಇದೆ ಸರ್. ನಿಮಗೆ SSLCನಲ್ಲಿ ಶಾಲೆಯಲ್ಲಿದ್ದಂಥ ಸಂದರ್ಭದಲ್ಲಿ ಮತ್ತು ಮನೆಯಲ್ಲಿ ಪೋಷಕರು ಮತ್ತು ಶಿಕ್ಷಕರುಗಳ ಸಹಕಾರ ಯಾವ ಥರ ಇರ್ತಾಯಿತ್ತು? ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಕೋಚಿಂಗ್ ಇರ್ಬೋದು ಅಥವಾ ಅವ್ರ ಡೌಟ್ಸ್ ಕ್ಲಿಯರ್ ಮಾಡೋದಿರ್ಬೋದು. ನಮ್ಮ ಹತ್ರ ನಮ್ದು ಏನೇನು ಡೌಟ್ಸ್ ಇದ್ದು ಕ್ಲಿಯರ್ ಮಾಡಿ ಅವ್ರದ್ದು ಸಪೋರ್ಟ್ ತುಂಬ ಚೆನ್ನಾಗಿತ್ತು. ಅವ್ರ ಮ್ಯಾನೇಜ್ಮೆಂಟಿಂದ, ಟೀಚರ್ಸಿಂದ ತುಂಬ ಸಪೋರ್ಟ್ ಇತ್ತು ಸರ್. ನಿತ್ಯ ಎಷ್ಟು ಸಮಯ ಓದ್ತಾ ಇದ್ರಿ? ಯಾವ ರೀತಿಯಾಗಿ ಎಫರ್ಟ್ ಆಗ್ತಾಯಿದ್ರಿ ನೀವು? ಸರ್ ಡೈಲಿ ಅಂದರೆ ಏನೇನು ಕಾನ್ಸೆಪ್ಟ್ಸ್ ಇತ್ತು ಅದು ಟಾರ್ಗೆಟ್ ಇಟ್ಕೊಂಡು ಅದನ್ನು ಕಂಪ್ಲೀಟ್ ಮಾಡ್ತಾಯಿದ್ದೆ. 6 to 7 hours ಓದ್ತಾ ಇದ್ದೆ ಸರ್. ಈಗ 625ಕ್ಕೆ 625 ಅಂಕಗಳನ್ನ ತಗೊಂಡಿದ್ದೀರಿ, ರಾಜ್ಯಕ್ಕೆ ರ್ಯಾಂಕ್ ಬಂದಿದ್ದೀರಿ. ಇವಾಗ ನಿಮ್ಗೆ ಯಾವ ಥರ ಫೀಲ್ ಆಗ್ತಾಯಿದೆ? ಖುಷಿ ಇದೆ ಸರ್. ಅದೇ ಹೇಳಿದ್ನಲ್ಲ, ಅವ್ರ ಶ್ರಮ, ಅವ್ರದ್ದು ಇದ್ದು ಟೀಚರ್ಸಿಂದ ಆಗಿರ್ಬೋದು, ಪೇರೆಂಟ್ಸಿಂದ, ನನ್ನ ಎಫರ್ಟ್ಸ್ ಇವತ್ತು ಇಲ್ಲಿ ತನಕ ತೊಗೊಂಡ್ಬಂದಿದೆ ಅಂತ ಹೇಳ್ತೀನಿ. ಫ್ಯೂಚರಲ್ಲಿ ನಿಮ್ಮ ಕನಸು ಏನಿದೆ? ನಾನು ಇಂಜಿನಿಯರ್ ಆಗಬೇಕು ಅಂತ ಸರ್. ನೀನು ಇವಿಷ್ಟು SSLCಯಲ್ಲಿ ಟಾಪರ್ ಆಗಿರ್ತಕ್ಕಂಥ ಬೃಂದ ಅವರ ಮಾತಾಗಿರ್ತಕ್ಕಂಥದ್ದು. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಅನ್ನೋದು ವಿದ್ಯಾರ್ಥಿಗಳಿಗೆ ಅಂತಿಮ ಘಟ್ಟ. ಅದರಲ್ಲಿ ಕೂಡ SSLCಯಲ್ಲಿ ಅತ್ಯಂತ ಹೆಚ್ಚಿನ ಸ್ಥಾನದಲ್ಲಿ ಮಾರ್ಕ್ಸ್ ಅನ್ನು ತೆಗಿಬೇಕಂತಕ್ಕಂಥದ್ದು ವಿದ್ಯಾರ್ಥಿಗಳ ಆಸೆ ಆಗಿರ್ತಕ್ಕಂಥದ್ದು. ಈಗ ಏನು ಚಿಕ್ಕಮಗಳೂರಿನ ಸೆಂಟ್ ಮೇರೀಸ್ ಶಾಲೆಯ ಬೃಂದ ವಿದ್ಯಾರ್ಥಿ ಈಗ 625ಕ್ಕೆ 625 ನಾವೀಗ ಅವ್ರ ತಾಯಿಯವರು ಅದೇ ನಮ್ ಖುಷಿಯಾಗಿದೆ. ಮತ್ತೆ ನಮ್ಮ ಕನ್ನಡ ನೆನ್ಸ್ ಮಾಡಿದ್ದಾಳೆ. ಅವಳ ಕನಸು ಸಹ ಅವಳು ತುಂಬಾ ಕಷ್ಟಪಟ್ಟಿದ್ದಾಳೆ. ಆ ಕಷ್ಟಪಟ್ಟೆ ಇವತ್ತು ರಿಸಲ್ಟ್ ಬಂದಿದೆ. ಅವಳು ಎಫರ್ಟ್ ಹಾಕಿದ್ದಾಳೆ ಸರ್. ಅವಳ ಎಫರ್ಟ್ಗೆ ಇವತ್ತು ಅದು ಬೆಲೆ ಸಿಕ್ಕಿದೆ ಯಾವ ರೀತಿಯಾಗಿ ಸರ್. ಅವಳು ಅರ್ಥ ಮಾಡಿದ್ದಾರೆ ಸರ್. ಯಾವ್ದನ್ನು ಬಾಯ್ಪಾಠ ಮಾಡಿಲ್ಲ. ಪಾಠಗಳಲ್ಲಿ ಅವಳ ಲೆಸನ್ಗಳು ಏನೇನ್ ಮಾಡಿದ್ದಾರೆ ಅವತ್ತಿಂದ ಅವತ್ತು ಅವ್ರು ಓಡ್ತಿದ್ಲು. ಮತ್ತೆ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಅವಳು ಬರ್ತಿದ್ದಾಳೆ. ಮತ್ತೆ ಅರ್ಥ ಮಾಡ್ಕೊಂಡು ಓದ್ಕೊಂತ ಇದ್ದಾಳೆ. ಎಫರ್ಟ್ ಹಾಕಿದ್ದಾಳೆ. ಇಂಜಿನಿಯರ್ ಆಗ್ಬೇಕನ್ನೋದು ಆಸೆ. ನಾವೇ ಸಪೋರ್ಟ್ ಮಾಡಿದೀವಿ ಸರ್. ಅವಳಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅನ್ನೋಕ್ಕೋಸ್ಕರ ಅವ್ಳಿಗೆ ಎಲ್ಲಿ ಏನು ಮಾಡ್ತಾರೆ ಅವಳಿಗೆ ಸಪ್ರೇಟ್ ರೂಮ್ ಕೊಟ್ಟು ಅವಳಾಗೆ ಅವಳು ತುಂಬಾ ಕಷ್ಟಪಟ್ಟು ಅದೇ ನಮ್ಮ ಕನಸೆಲ್ಲ ನೆನ್ಸ್ ಮಾಡಿದ್ರು. ನಮ್ಮ ಮಗಳು ನಮ್ಗೊಂದು ಒಳ್ಳೆ ಬೆಲೆ ಕೊಟ್ಟಿದ್ದಾಳೆ. ನಮ್ಮ ಕನಸನ್ನೆಲ್ಲ ನಿಜ ಮಾಡಿದ್ದಾರೆ. ನಾವು ಅಂತ ಮಗಳು ನಾವು ಪುಣ್ಯ ಮಾಡಿದ್ವಿ. ಇವಿಷ್ಟು SSLC ಟಾಪರ್ ಬೃಂದ ಅವರ ಪೋಷಕರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.